ಆಗಿರ್ತಕ್ಕಂತ ಆ ಜ್ಞಾನಿಗೆ ಈ ಅಹಂಕಾರಾದಿಗಳು ಎಲ್ಲವೂ ಒಳಗೊಂಡು ಯಾವ ಆ ಜ್ಞಾನಿಗೆ ಘಟಿಸುವುದಿಲ್ಲ, ಯಾವ ಅವನ ಬಳಿ ಇರುವುದಿಲ್ಲ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟು. ಸೂತ್ರ 11ರಲ್ಲಿ ಬರ್ತಕ್ಕಂಥದ್ದೇನಾಯ್ತು, ನಾವು ಮೊದಲು 3 ನಮಗಿರ್ತಾವು ಆಚರಣೆ, ಕರ್ಮಿ, ಭೋಗಿ ಮತ್ತು ಮೂಢನಾಗಿ. ಜ್ಞಾನವಾದ ಮೇಲೆ ಮತ್ತೆ 3 ಬಂದು ಸೇರ್ಕೋತಾವ, 6 ಅವಸ್ಥೆಗಳಾಗ್ಬಿಡ್ತಾವ. ಯಾವು? ಬಾಲಕ, ಮನ್ಮಥ ಮತ್ತು ಪಿಶಾಚಿ. ಅವು ಎಷ್ಟು ಚಂದ ಜೋಡಣೆ ಮಾಡಿ ಹೇಳಿದ್ರು ಅವ್ರು. ಮತ್ತು ಸರ್ವಾತ್ಮಕ ನೈತ್ಯಾತ್ಮಕವಾಗಿ ತಿಳಿದುಕೊಂಡಂತ ಯೋಗಿಯು ಬಾಲಕನಾಗಿಯೂ ಅಂದ್ರೆ ಯಾವ ರಾಗ ದ್ವೇಷಾದಿಗಳಲ್ಲಿ ಅವನ ಬಳಿ ಇರುವುದಿಲ್ಲ, ಎಲ್ಲವೂ ಭಗವಂತನಿಗೆ ಅರ್ಪಣೆ ಭಾವ ಅವನಲ್ಲಿ ಇರ್ತದ. ಹಂಗ ಬಾಲಕರಲ್ಲಿ ಏನೇನು ಇರುವುದಿಲ್ಲಲ್ಲ. ಆಗ ಮನ್ಮಥನೆ ಅಂದ್ರೆ ಈ ದೇಹದ ಮೇಲಿನ ಎಲ್ಲವನ್ನ ಬಿಟ್ಟಿರ್ತಕ್ಕಂಥವನು. ಈ ದೇಹ ನಶ್ವರವಾಗಿದೆ, ಈ ದೇಹವು ನಶ್ವರವಾದಂಥದ್ದು. ಆ ದೇಹಾದಿಗಳ ವ್ಯವಹಾರಗಳನ್ನೆಲ್ಲವನ್ನು ತುಚ್ಛ ಕಂಡಂತೂ ಮೈಮರೆತನಾಗಿರ್ತಕ್ಕಂಥವನು. ಇನ್ನು ಪಿಶಾಚಿ ಶರಣಾರ್ಥಿ ಮನ್ಮತ್ತ ಅಲ್ಲ ಉನ್ಮತ್ತನಂತೇನ್ರಿ ಅಂದ್ರ ಬರಬರಿ. ಓಂ ನಮಃ ಶಿವಾಯ. ಸಂಪಾದಕ ಶರಣ. ಆಯ್ತ್ರಪ್ಪ. ಶರಣಾರ್ಥಿ ಉನ್ಮತನಾಗಿ ಹಾಗೂ ಪಿಶಾಚಿನಾಗಿ. ಹಂಗ ಅಲ್ಲಿರುದು ಇಲ್ಲಿರುದು ಯಾವುದನ್ನು ಲೇಪನವಿಲ್ಲದೆ ನಿರ್ಲೇಪನ ಆಗಿರುವುದು. ಕರೆದ್ರೇನು ಕರೀಲಿಕ್ಕೇನು ಎಲ್ಲವನ್ನು ಪ್ರಾರಬ್ಧದನುಗುಣವಾಗಿ ನಡೀತಿರ್ತದ ಎಂಬತಕ್ಕಂತ ನಿಜ ಜ್ಞಾನವನ್ನು ಅರ್ಥಕೊಂಡ ಜ್ಞಾನಿ ಬಾಲಕ, ಉನ್ಮತ ಮತ್ತು ಪಿಶಾಚಿಯಂತೆ ಇರ್ತಾನಂತ ಹೇಳಿ ಆ ಸೂತ್ರ 11ರಲ್ಲಿ ಹೇಳಿಕೊಂಡು, ಈ 12ರ ಸೂತ್ರದಲ್ಲಿ ತಾನು ಜ್ಞಾನ ಸಿದ್ಧನಾದ ಯೋಗಿಯು ಏನ್ ಮಾಡ್ಬಿಡ್ತಾನ, ಯಾವಾಗಲೂ ಆತ್ಮಾಕಾರ ವೃತ್ತಿಯಲ್ಲಿ ಇರ್ತಕ್ಕಂಥ ನಿಜ ಜ್ಞಾನ ಇರ್ತಕ್ಕಂಥ ಜ್ಞಾನಿಯು ಅಹಂಕಾರಗಳೆಲ್ಲವನ್ನು ತೆಗೆದು, ಅಲ್ಲಿ ಅಹಂಕಾರವು ಹೋಯ್ತು ತಂದಾಗ ಅಲ್ಲಿ ಕರ್ತೃತ್ವನೂ ಇಲ್ಲ, ಭೋಕ್ತತ್ವನೂ ಇಲ್ಲ, ಮುಂದೆ ಗಡಿಸ್ತಿರ್ತಕ್ಕಂಥ ಪಾಪ ಪುಣ್ಯಾದಿಗಳು ಇಲ್ಲ. ಯಾಕಂತಂದ್ರ ಜನ್ಮ ಜನ್ಮಾಂತರಗಳಿಗೆ ಕಾರಣವಾದಂಥದ್ದು ಪಾಪ ಪುಣ್ಯಗಳು. ಕರ್ಮ ಸಿದ್ಧಾಂತದ ಅನುಗುಣವಾಗಿ ಈ ಪುಣ್ಯ ಪಾಪಗಳಿಂದ ನಮಗ ಜನ್ಮಾದಿ ಸಂಸ್ಕಾರಗಳು ಬರ್ತಿರ್ತಾವ. ಈ ಪಾಪ ಪುಣ್ಯಾದಿಗಳನ್ನೇ ಅವ ಜ್ಞಾನಾಗ್ನಿಯಿಂದ ದಹಿಸಿದ ಮೇಲೆ ಅವಂಗ ಜನ್ಮಾಂತರವಿಲ್ಲ. ಅರ್ಥಾತ್ ಪ್ರಾರಬ್ಧ ಕರ್ಮವನ್ನು ಉಪಭೋಗದಿಂದ ಅದನ್ನ ಕ್ಷಯಿಸ್ತು ಬರ್ತಾನ. ಹೀಗಾಗಿ ಯಾವುದನ್ನು ಸಹ ನಿರ್ಲೇಪನ ಇರುವುದಿಲ್ಲ. ಜ್ಞಾನಿ ಆದವನ ಬಳಿ ಏನನ್ನು ತ್ಯಾಗ ಮಾಡಿರ್ತಾನೆ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಏನ್ ತ್ಯಾಗ ಮಾಡಿರ್ತಾನವ? ನಮ್ಮ ಬಂಧನಕ್ಕೆ ಕಾರಣವಾಗಿರ್ತದ್ದು ಏನು? ಈ ದೇಹಾತ್ಮಿಕ ಕಾಣುವ ಭೌತಿಕವಾದ ಪ್ರಪಂಚ, ಈ ಜಗತ್ತು ಎಲ್ಲವೂ ನಾನು ಎಂದು ತಿಳಿದುಕೊಂಡಿರುವುದೇ ಬಂಧನ. ಇವೆಲ್ಲವನ್ನು ಆತ ತ್ಯಾಗ ಮಾಡಿರ್ತಾನ. ತ್ಯಾಗ ಮಾಡಿ ಪರಬ್ರಹ್ಮವೇ ನಾನೆಂದು ಅವನು ಇಚ್ಛೆ ಮಾಡಿಕೊಂಡಿರುವ ಆತನಿಗೆ ಈ ಯಾವುದರದ ಕರ್ಮದ ಬಂಧನದ ಅವಶ್ಯಕತೆ ಅವಂಗಿರುವುದಿಲ್ಲ. ಯಾಕಂತಂದ್ರ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನ. ಈ ದೇಹಾತ್ಮ ಬುದ್ಧಿ ಎಲ್ಲವೂ ತ್ಯಾಗ ಮಾಡಿ ಇವೆಲ್ಲವೂ ನಶ್ವರದವು ಎಲ್ಲವನ್ನು ತುಚ್ಛ ಕಂಡು ಅವ ಏನ್ ಮಾಡಿಬಿಡ್ತಾನ, ಇವೆಲ್ಲವೂ ಕರ್ತೃತ್ವ ಭೋಕ್ತತ್ವಗಳನ್ನೆಲ್ಲ ತೆಗೆದೋಗುದು ಅವಂಗ ವಿಧಿ ನಿಷೇಧಗಳು ಯಾವ ಸಂಬಂಧವಿರುವುದಿಲ್ಲ ಅನ್ನತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ಕೊತ ಬಂದರು. ಯಾಕಂತಂದ್ರ ಅವ ಎಲ್ಲಿದ್ರ ಏನು, ಕಾಶಿಯಲ್ಲಿ ಇರ್ಲಿ, ಅಲಿಗೇರಿಯಲ್ಲಿ ಇರ್ಲಿ, ಸಂಸಾರಿ ಸನ್ಯಾಸಿ ಏನಾದರೂ ಇರ್ಲಿ, ಪುಣ್ಯ ಪಾಪವನ್ನೇ ಮಾಡಿರ್ತಾರಂಗಿಲ್ಲ. ಯಾಕಂತಂದ್ರ ನಿಜವನ್ನ ಅರ್ತಿರ್ತಕ್ಕಂಥವನು. ಹೀಗಾಗಿ ಅವಂಗ ಜನ್ಮಾಂತರದ ನರಕ ಯಾತನೆಗಳ ಬಾಧೆಯನ್ನ ದಾಟಿರ್ತಕ್ಕಂಥವನಿಗೆ ಯಾವ ಬಾಧೆಗಳು ಅವನನ್ನ ಬಂಧಿಸುವುದಿಲ್ಲ ಎಂಬತಕ್ಕಂಥದ್ದು. ಇನ್ನು ಮುಂದ ಸಂಚಿತ ಕರ್ಮವು ಇದು ಜನ್ಮಾಂತರಕ್ಕೆ ಸಂಬಂಧಪಟ್ಟಿತ್ತು. ಯಾಕಂತಂದ್ರ ಅನೇಕ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಈ ಕರ್ಮಗಳೆಲ್ಲವೂ ಪಾಪ ಪುಣ್ಯಾದಿಗಳೆಲ್ಲವೂ ಸಂಸಾರ ರೂಪದಲ್ಲಿ ಅಜ್ಞಾನ ರೂಪದಲ್ಲಿ ಸಂಗ್ರಹವಾಗಿರ್ತವೆ ಎಂಬತಕ್ಕಂಥದ್ದನ್ನ ಮೊದಲು ನಾವು ಕೇಳ್ಕೊತ ಬಂದಿವಿ. ಇವೆಲ್ಲವೂ ಸಂಗ್ರಹವಾದಂತ ಕರ್ಮಗಳು ಒಮ್ಮೆ ನಿನಗ ಜ್ಞಾನ ಆಯ್ತು ಅಂತಂದಾಗ, ನಿತ್ಯ ನಿಜ ಜ್ಞಾನ ನಿನಗ ಆಯ್ತು ಅಂತಂದಾಗ, ಯಾಕಂತಂದ್ರ ಶರಣರು ಹೇಳ್ಯಾರ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯತ್. ಗಳಿಗೊಮ್ಮೆ ಅದನ್ನೇ ಪುನರಾವರ್ತನೆ ಮಾಡ್ಕೊಳ್ಳೋದು ನಾವು, ಗಟ್ಟಿ ಆಗುತ್ತ ನಾನು.
ಹಂಗಾಗಿ ಇಲ್ಲಿ ಶ್ರುತಿ ವಾಕ್ಯನೂ ಅದು. ಯಾಕಂದ್ರ ಶಾಸ್ತ್ರ ಸಮ್ಮತವಾದ ವಾಕ್ಯಗಳಿಂದಲೇ, ಶ್ರುತಿ ಸಮ್ಮತವಾದ ವಾಕ್ಯಗಳಿಂದಲೇ ಬಹುಬಂಧನವನ್ನು ಹೋಗುವುದಂತ ನಾವು ಕೇಳ್ಕೊತೇ ಬಂದೀವಿ. ಹಿಂಗಾಗಿ ಆ ಸಂಚಿತ ಕರ್ಮದಲ್ಲಿ ಮಾಡಿರ್ತಕ್ಕಂತ ಏನು ಸಂಗ್ರಹವಾಗಿರ್ತಕ್ಕಂತ ಎಲ್ಲ ಕರ್ಮಗಳು ಒಮ್ಮೆ ನಿನಗ ನಿನ್ನ ಜ್ಞಾನ ಸ್ವಸ್ವರೂಪದ ಜ್ಞಾನ ನಿನಗಾಯ್ತು ಅಂತಂದ್ರ ಅವು ಹಳ್ಳಿಯಲ್ಲಿ ಬಿದ್ದಂತ ಕಿಡಿ ಕ್ಷಣಾರ್ಧದಲ್ಲಿ ಆ ತೈಷು ಹೋಗಿ ಬಿಡ್ತಾವು. ಅದಕ್ಕ ಪ್ರಮಾಣದ ಅದ. ಹಿಂಗಾಗಿ ನಿನಗ ಯಾವ ಜನ್ಮಾಂತರದ ಭಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದ್ರಾಗ ನೀನು ಸಂಶಯ ಪಡಬೇಡ ಎಂಬತಕ್ಕಂಥದ್ದನ್ನ ಅಳಪು ಸವಿಸ್ತಾರವಾಗಿ ದೃಷ್ಟಾಂತಗಳ ಮುಖಾಂತರ ಕೊಟ್ಟಾರ. ಯಾಕಂತಂದ್ರ ಲೌಕಿಕವಾಗಿ ದೃಷ್ಟಾಂತಗಳು ಕೊಟ್ಟಾಗ ನಮಗ್ ಸಿದ್ಧಾಂತಕ್ಕೆ ಅನುಕೂಲ ಆಗ್ತದ. ದೃಷ್ಟಾಂತ ತಿಳಿಲಿಕ್ಕಂದ್ರ ಸಿದ್ಧಾಂತ ನಮಗ ತಿಳಿದೇ ಇಲ್ಲ ಅಂತ ಹೇಳಿ ಸಾಕಷ್ಟು ಹೇಳ್ಯಾರ. ಅದು ನಮ್ಮ ಅನುಭವಕ್ಕೂ ಅದು. ಹಿಂಗಾಗಿ ಅದಕ್ ಮತ್ತೊಂದು ಉದಾಹರಣೆ ಕೊಟ್ಟಾರ ಅವ್ರು ದೃಷ್ಟಾಂತ. ಕರ್ಪೂರ ಹೆಂಗ ನಾವು ಕರ್ಪೂರವನ್ನು ಸುಡಾಗದು ಏನೇನು ಉಳಿಯುವುದಿಲ್ಲ ವಿಶೇಷವಾಗಿ, ಹಂಗ ನಿನಗ ಜ್ಞಾನ ಆಯ್ತು ಅಂತಂದ್ರ ಈ ಸಂಚಿತ ಕರ್ಮಾದಿಗಳು ಎಲ್ಲವೂ ಸಮೂಲವಾಗಿ ಅಂದ್ರೆ ಏನೇನು ಉಳಿಯಲಾರದೆ ಎಲ್ಲವೂ ನಾಶವಾಗಿ ಹೋಗಿ ಮುಂದೇನಾತಂದ ನಿನಗ ನೀನು ಜನ್ಮಾಂತರಕ್ಕೆ ಕಾರಣವಾಗುವುದಿಲ್ಲ. ಯಾಕಂತಂದ್ರ ಎಲ್ಲರ ಉದ್ದೇಶವು ಅದೇ ಅದ. ಜನ್ಮಾಂತರಗಳಲ್ಲಿ ತಿರುಗಬಾರದಂತ ಹೇಳಿ ಈ ಪರಮಾನುಭವ ಬೋಧೆ ಇದನ್ನ ಒತ್ತಿ ನಮಗೆ ಇಲ್ಲಿ ಹೇಳಕತ್ತದ. ಯಾಕಂತಂದ್ರ ನಾವೆಲ್ಲರೂ ಮೋಕ್ಷವನ್ನೇ ಹೊಂದಬೇಕನ್ನತಕ್ಕಂತ ಸದುದ್ದೇಶವನ್ನ ಇಲ್ಲಿ ಬಹಳ ಸ್ಪಷ್ಟಪಡಿಸ್ಯಾರ. ಹಿಂಗಾಗಿ ಈಗ ಬಹಳ ಸವಿಸ್ತಾರವಾಗಿ ಇಲ್ಲಿ ತಿಳಿಸ್ಕೊತ ಬಂದಾರ. ಎಲ್ಲವೂ ನಿಮ್ಮ ಅನುಭವಕ್ಕೆ ಅದು. ಯಾಕಂತಂದ್ರ ಜ್ಞಾನಿಯಾದವನು ಅವ ಈ ದ್ವೈತ ಪ್ರಪಂಚವನ್ನ ಜಾಗ್ರದಲ್ಲಿಯೂ ಇದು ಅನಿತ್ಯ ಎಂದು ತಿಳಿದುಕೊಂಡಿರುವ ಆತನು. ಅಂದ್ರೆ ಹೊರ ಸ್ವಪ್ನ ಹೇಳ್ಕೊತ ಬಂದಾರ ನೋಡ್ರಿ. ಆ ರೀತಿ ನಿದ್ರೆಯಲ್ಲಿ ಅಟ್ಟೆ ಅದು ಸುಖ ನನ್ನ ನಿಜ ಸ್ವರೂಪ ಅದಲ್ಲ ಎನ್ನತಕ್ಕಂಥದ್ದನ್ನ ಬಿಟ್ಟು ಅವ ಜಾಗ್ರದಲ್ಲಿಯೂ ಸಹ ಇವೆಲ್ಲವೂ ಅನಿತ್ಯದು ಎಂಬತಕ್ಕಂಥದ್ದನ್ನ ಆ ಜ್ಞಾನಿ ತಿಳಿದುಕೊಂಡಿರ್ತಾನ. ಹಾಗಾಗಿ ಇಲ್ಲಿ ಏನದ, ಅಜ್ಞಾನಿಗಳು ಅದ್ವೈತವನ್ನ ಅರಿಯರು. ಅವ್ರು ತಿಳ್ಕೊಳಕ್ ಸಾಧ್ಯ ಆಗುದಿಲ್ಲ ಅಜ್ಞಾನಿಗಳಿಗೆ. ಆದ್ರೆ ಜ್ಞಾನಿಯು ದ್ವೈತವನ್ನು ಅರಿಯನು. ಯಾಕಂತಂದ್ರ ಅವ ಎಲ್ಲ ದಾಟಿ ಬಂದ್ಬಿಟ್ಟಾನ. ಈಗ ಇವೆಲ್ಲವೂ ತುಚೆ ಕಂಡು ಅವ ಜ್ಞಾನಿ ಆದವನು ಸರ್ವ ಸಂಶಾದಿಗಳನ್ನ ತೆಗೆದೊಗೆದು ಅನುಭವ ಸಿದ್ಧವಾಗಿರ್ತಕ್ಕಂಥದ್ದು ಸರ್ವಕ್ಕೂ ನಾನೇ ಕಾರಣ ಅದಿನಿ ಎಂಬತಕ್ಕಂಥದ್ದನ್ನು ತಿಳಿದುಕೊಂಡಿರ್ತಾನ. ಹಿಂಗಾಗಿ ಅವಂಗ ಸಂಚಿತ ಕರ್ಮಾದಿಗಳು ಯಾವ ಬಾಧೆಯನ್ನು ಮಾಡೋದಿಲ್ಲ. ಈ ಪ್ರಾರಬ್ಧವು ಈ ದೇಹವನ್ನು ಯಾತ್ರೆಯಲ್ಲಿ ಸವಿಸುತ್ತ ಕ್ಷಯ ಮಾಡ್ತಾನ. ಇಲ್ಲಿ ನಡೀತಕ್ಕಂಥ ಕ್ರಿಯೆ ಪಾಪ ಪುಣ್ಯಾದಿಗಳು ಯಾವ ಅವನು ಗಡಿಸುದಿಲ್ಲ. ಯಾಕಂದ್ರೆ ಎಲ್ಲವೂ ಭಗವಂತನ ಅರ್ಪಣೆಯನ್ನು ಮಾಡಿದಾತ. ಬರುವಾಗ ಹಾಗೆ ಹೋಗುವಾಗ ಏನೂ ಇಲ್ಲ, ನಡುಮಧ್ಯೆ ಎಲ್ಲವೂ ನಶ್ವರ ಎಂಬತಕ್ಕಂಥದ್ದನ್ನ ತಿಳಿದುಕೊಂಡಿರ್ತಾನ. ಹೀಗಾಗಿ ನಮಗೆ ವೇದಗಳು ಹೇಳ್ಯಾರ ನೋಡ್ರಿ. ಋಗ್ವೇದದಲ್ಲಿ ಪ್ರಜ್ಞಾನಾಂ ಬ್ರಹ್ಮ ಹೇಳ್ಯಾರ. ಈ ಪ್ರಜ್ಞಾನಾಂ ಬ್ರಹ್ಮ ಪ್ರಜ್ಞೆಯ ಬ್ರಹ್ಮ, ಅರಿವುಗಳ ಇವು ಅರಿಸಿಕೊಳ್ಳುವಂತವೆಲ್ಲವೂ ಅರಿಯುವನು ನಾನೇ ಎಂಬತಕ್ಕಂತ ಪ್ರಜ್ಞೆ ನನಗಾಯಿತು ಅಂದ್ರೆ ಅದೇ ಪ್ರಜ್ಞಾನಾಂ ಬ್ರಹ್ಮ. ಇನ್ನ ಯಜುರ್ವೇದದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಯಾರ. ನಾನೇ ಬ್ರಹ್ಮನಿದ್ದೇನೆ, ಸರ್ವಕ್ಕೂ ಸಾಕ್ಷಿಯಾಗಿ ನಾನೇ ಸರ್ವಕ್ಕೂ ಅಧಿಷ್ಠಾನ ಇದ್ದೇನೆ ಎಂಬತಕ್ಕಂಥದ್ದು ಸಾಕ್ಷಿ ಭಾವ ನನ್ನಲ್ಲಿ ಇಡಿಯಾಯ್ತು ಅಂತಂದಾಗ ಸರ್ವವು ನಾನೇ ಬ್ರಹ್ಮನಿದ್ದೇನೆ. ಇನ್ನ ಅಥರ್ಣ ವೇದದಲ್ಲಿ ಅಯಮಾತ್ಮ ಬ್ರಹ್ಮ, ಆತ್ಮವೇ ಬ್ರಹ್ಮ. ಇವು ದೇಹಾದಿಗಳೆಲ್ಲವನ್ನು ಪ್ರತ್ಯೇಕವಾಗಿ ನಾನು ಅರಿಯುವುದರಿಂದ ಇವು ಆತ್ಮವೇ ಬ್ರಹ್ಮ, ಆತ್ಮವೇ ಬ್ರಹ್ಮ ಅಂತೇಳಿ ಆ ಮಹಾಮಂತ್ರದಲ್ಲಿ ಅಥರ್ಣ ವೇದದಲ್ಲಿ ಹೇಳ್ಯಾರ. ಈ ಸಾಮವೇದದಲ್ಲಿ ತತ್ವಮಸಿ ಏನ್ ಹೇಳ್ತದ ಅಂತಂದ್ರ ಜೀವಭಾವ ಇವು ಈಶ್ವರ ವಾಚ್ಯಾರ್ಥಗಳನ್ನು ತೆಗೆದೊಗೆದು ಲಕ್ಷಾರ್ಥವನ್ನು ನೀನು ಗ್ರಹಿಸಿದಾಗ ಅವನೇ ನೀನ್ ಇತಿ ಎಂಬತಕ್ಕಂಥದ್ದನ್ನ ಹೆಂಗ ನಮಗಲ್ಲಿ ಸ್ಪಷ್ಟ ಮಾಡಿಸ್ಯಾರ. ಆ ಎಲ್ಲ ವೇದಗಳ ಸಾರವೇ ಏನದ ಜೀವ ಬ್ರಹ್ಮರ ಐಕ್ಯತ್ವವನ್ನು ಸಾಧಿಸ್ತಕ್ಕಂಥದ್ದು ಈ ಜ್ಞಾನಿ ಅರ್ಥಕೊಂಡಿರ್ತಕ್ಕಂಥವನು. ಈ ಕಾಣುವ ಭೂತಾತ್ಮಕ ಇವೆಲ್ಲವೂ ಪ್ರಪಂಚಾದಿಗಳು ನನ್ನ ಅಧಿಷ್ಠಾನದಲ್ಲೇ ತೋರ್ತಕ್ಕಂಥವು, ಅಲ್ಲೇ ಲಯವಾಗ್ತಕ್ಕಂಥವನ್ನು ಅರ್ಥಕೊಂಡಂತವಂಗ ಯಾವ ಸಂಚಿತ ಕರ್ಮ ಆಗಲಿ ಆಗಾಮಿ ಕರ್ಮ ಆಗಲಿ ಪ್ರಾರಬ್ಧ ಕರ್ಮಗಳಲ್ಲಿ ಯಾವ ಬಾಧೆಯನ್ನು ಮಾಡೋದಿಲ್ಲ. ಅವ ಪುನರ್ಜನ್ಮದಿಂದ ಮುಕ್ತಿಯನ್ನು ಪಡೆದಿರ್ತಕ್ಕಂಥವನು ಅಂತ ಹೇಳಿ ಇಲ್ಲಿ ತನ ಪರಮ ಪೂಜ್ಯರು ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಇದರ ಅರ್ಥವನ್ನು ನಾವೆಲ್ಲರೂ ಸಹಿಸಿಕೊಂಡು ನಿತ್ಯ ಶ್ರವಣ ಮನನ ನಿಧಿಧ್ಯಾಸಗಳ ಮುಖಾಂತರ ನಮ್ಮನ್ನು ನಾವು ಅನುಭವ ಸಿದ್ಧವಾಗಿ ಅರಿತುಕೊಂಡು ನಾವು ಜೀವನ್ಮುಕ್ತರಾಗೋಣ ಎಂಬತಕ್ಕಂಥ ಒಂದೆರಡು ನುಡಿನ ಮನಗಳನ್ನ ಹೇಳುತ್ತಾ ನನ್ನ ಒಂದೆರಡು ವಾಕ್ ಪುಷ್ಪಗಳನ್ನ ಪರಮ ಪೂಜ್ಯರ ಪವಿತ್ರ ಪಾದಕ್ಕೆ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ
ಶರಣಾರ್ಥಿಗಳಪ್ಪ. ಓಂ ನಮ ಶಿವಾಯ. ಓಂ ನಮ ಶಿವ. ಓಂ ನಮ ಶಿವಾರಿ. ಶರಣು ಶರಣಾರ್ಥಿ. ನಮ್ಮ ಬರಗಡಿ ಬಾವಿಕಟ್ಟಿ ಪೂಜ್ಯರಿಗೂ ಕೂಡ ಶರಣಾರ್ಥಿಗಳು. ಅಂದ್ರೆ ಇಲ್ಲಿ ಮಹತ್ವ ಜ್ಞಾನವನ್ನೇ ಮಾಡ್ಕೊಳ್ಳೋದು ಮಹತ್ವದ. ಎಲ್ಲರಿಗೂ ಇದ್ರ ಸೂತ್ರ ತಿಳಿದಿಲ್ಲ. ನಾವು ಎಷ್ಟೋ ಸ್ವಲ್ಪ ಈ 6 ಅವಸ್ಥೆಗಳನ್ನು ನಿರೂಪಿಸಿ ಈಗ ಈ ಸೂತ್ರದಲ್ಲಿ ಜ್ಞಾನ ಸಿದ್ಧನಾದ ಯೋಗಿಯು ತನ್ನ ನಿಜದಲ್ಲಿ ಆಸಕ್ತವಾದ ಚಿತ್ತುಳ್ಳವನಾಗಿರುವುದರಿಂದ ಅವನಿಗೆ ಅಹಂಕಾರವಿಲ್ಲ. ಯಾರಿಗೆ ಈ ಸೂತ್ರದಲ್ಲಿ ಜ್ಞಾನ ಸಿದ್ಧನಾದ ಯೋಗಿಯು ತನ್ನ ನಿಜದಲ್ಲಿ ಆಸಕ್ತನಾದ ಚಿತ್ತುಳ್ಳವನಾಗಿರುವುದರಿಂದ, ತನ್ನ ನಿಜದಲ್ಲಿಯೇ ತಾನಿರುವುದರಿಂದ ಅವನಿಗೆ ಅಹಂಕಾರವಿಲ್ಲ. ಅಹಂಕಾರವಿಲ್ಲದರಿಂದ ಕರ್ತೃತ್ವ ಇಲ್ಲ. ಯಾವ ಕೆಲಸಗಳು ಮಾಡಬೇಕನ್ನೋ ಅವಶ್ಯನೇ ಇಲ್ಲ. ಕರ್ತೃತ್ವ ಇಲ್ಲದರಿಂದ ಆಗಾಮಿ ಪುಣ್ಯ ಪಾಪಗಳಿಲ್ಲ. ಆಗಾಮಿ ಸಂಚಿತ, ಆಗಾಮಿ ಪುಣ್ಯ ಇವೇನದ, ಆಗಾಮಿ ಬಂದ ಮೇಲೆ ಪುಣ್ಯ ಪಾಪಗಳಕ್ಕ ಇವು ಇಲ್ಲ. ಪುಣ್ಯ ಪಾಪಗಳಿಲ್ಲದ್ದರಿಂದ ಜನ್ಮಾದಿ ಸಂಸಾರವಿಲ್ಲ. ಜನನ ಮರಣ ಎಲ್ಲಿಯವರೆಗೂ ಭೋಗಿಸ್ತಾನ ಅದು ಯಾವುದೂ ಇಲ್ಲ. ಅದಕ್ಕೆ ಸಂಚಿತ ಕರ್ಮವು ಜ್ಞಾನಾಗ್ನಿಯಿಂದ ದಹಿಸಿರುವುದು. ಸಂಚಿತ ಕರ್ಮ ಏನಾಗ್ಯದ? ಜ್ಞಾನಾಗ್ನಿಯಿಂದ ಸುಟ್ಟದ. ಪ್ರಾರಬ್ಧ ಕರ್ಮವು ಮಾತ್ರ ಉಪಭೋಗದಿಂದ ಕ್ಷಯಿಸುವುದು. ಪ್ರಾರಬ್ಧ ಕರ್ಮ ತಾನು ಉಪಭೋಗಿಸುವುದರಿಂದ ಕ್ಷಯಿಸುವುದು, ತಾನು ಮಾತ್ರ ನಿರ್ಲೇಪಕ ಸ್ವರೂಪ ಸ್ಥಿತಿಯಿಂದ ಇರುತ್ತಾನೆಂದು ಅನ್ನುವಂಥದ್ದು 11ನೇ ಸೂತ್ರದಲ್ಲಿ ಆಗ್ಯದ. ಅದನ್ನೇ 12ನೇ ಸೂತ್ರದಲ್ಲಿ ಯೋಗಿ ಹೇಗಿರ್ತಾನ ಅನ್ನುವಂಥದ್ದನ್ನು. ಯೋಗಿಗೆ ಕೊಲೆ, ಒಲೆ, ವಿಧಿ, ನಿಷೇಧಾದಿಗಳ 5 ಮಿಲ್ಲವೆಂತಿರ್ತರು. ಅಂದ್ರ ಯೋಗಿಗೆ ಕೊಲೆ ಮಾಡುವುದಾಗಲಿ, ಒಲೆಯಾಲಿ, ವಿಧಿಯಾಲಿ, ನಿಷೇಧ ಬಿಡುವುದಾಲಿ ಮಾಡೋದಾಲಿ ಯಾವೂ ಇಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬಂದಾರ. ಅದಕ್ಕೆ ಜ್ಞಾನಿಯು ದೇಹಾತ್ಮ ಬುದ್ಧಿಯನ್ನು ತ್ಯಾಗ ಮಾಡಿ ಅಸಂಗ ಅಕರ್ತ ಚಿನ್ಮಯವಾದ ಪರಬ್ರಹ್ಮವೇ ನಾನೆಂದು ನಿಶ್ಚಯವಾಗಿ ತಿಳಿದಿರುವುದರಿಂದಲೂ ಅಹಂಕಾರ ಸಂಬಂಧಿ ಕರ್ತೃತ್ವ ವಕ್ತೃವಾದಿಗಳು ಇಲ್ಲದಿರುವುದರಿಂದಲೂ ಅವನಿಂದ ಅಕಸ್ಮಾತ್ ಸಂಸ್ಕಾರವಶಾತ್ ಘಟಿಸುವ ಕೊಲೆ, ಒಲೆ, ವಿಧಿ, ನಿಷೇಧ ಮೊದಲಾದವುಗಳ ಸಂಬಂಧವಿಲ್ಲವು. ಅಂದರೆ ಜ್ಞಾನಯೋಗಿಯು ಅಸಂಗಾತ್ಮ ಸಾಕ್ಷಾತ್ಕಾರವುಳ್ಳವನಾಗಿರುವುದರಿಂದ ದೇಹಾತ್ಮ ಬುದ್ಧಿಯಿಂದ ಕಾಣಿಸಿಕೊಳ್ಳುವ ಈ ವಿಧಿ ನಿಷೇಧಾದಿಗಳು ಅವನಲ್ಲಿ ಇಲ್ಲ ಅಂತ ಹೇಳ್ಕೊತ ಬಂದಾರ. ಈ ಅರ್ಥವು ಜ್ಞಾನಿಯು ಜ್ಞಾನತ್ವವನ್ನು ವಿಶೇಷವಾಗಿ ವರ್ಣಿಸುತ್ತದೆ. ಆದ್ದರಿಂದ ವಿದ್ವತ್ತ ಸ್ತುತಿಪರ ವಾಕ್ಯಗಳಿಂದ ತಿಳಿಯತಕ್ಕದ್ದು. ಇವು ಸ್ತುತಿಪರ ವಾಕ್ಯಗಳದಾವು ಅನ್ನುವುದನ್ನ ಇದರಲ್ಲಿ ಹೇಳ್ಕೊಂಡು ಬಂದಾರ. 1ನೇ ನುಡಿಯಲ್ಲಿ ಹೇಳ್ಕೊಂಡು ಹೋಗ್ಯಾರ, ಯೋಗಿಯು ಕಾಶಿಯಲ್ಲಿರಲಿ ಅಥವಾ ಒಲಗೇರಿಯಲ್ಲಿರಲಿ, ಸಂಸಾರಿಯಾಗಿರಲಿ ಅಥವಾ ಸನ್ಯಾಸಿಯಾಗಿರಲಿ, ಪುಣ್ಯ ಮಾಡಲಿ ಅಥವಾ ಪಾಪ ಮಾಡಲಿ, ಹೇಗೆ ಇದ್ದಾಗೂ ಆ ಯೋಗಿಗೆ ಯಾವ ಜನ್ಮಾಂತರದ ನರಕ ಯಾತನಾದಿಗಳ ಬಾಧೆ ಇರುವುದಿಲ್ಲ ಅನ್ನೋ ಮಾತನ್ನ ಹೇಳ್ಕೊಂಡು ಬಂದಾರ. ಯಾಕಂದ್ರೆ ಕಾಶಿಯಲ್ಲಿ ಆಗಲಿ, ಒಲಗೇರಿಯಲ್ಲಿ ಆಗಲಿ, ಸಂಸಾರಿಯೇ ಆಗಲಿ ಅಥವಾ ಸನ್ಯಾಸಿ ಆಗಲಿ, ಪುಣ್ಯ ಮಾಡ್ಲಿ ಪಾಪ ಮಾಡ್ಲಿ, ಹೇಗೆ ಇದ್ದಾಗೂ ಆ ಯೋಗಿಗೆ ಯಾವ ಜನ್ಮಾಂತರ ನರಕ ಯಾತನಾದಿಗಳು ಬಾಧೆ ಇರುವುದಿಲ್ಲ. ಇವು ಯಾರಿಗಿರುವುದಿಲ್ಲ ಅಂತ ವಿಚಾರ ಮಾಡಿ ನೋಡಿದ್ರೆ ಯೋಗಿಗೆ ಇರುವುದಿಲ್ಲ ಅಂತ ಉತ್ತರ. ಅದು ಎಷ್ಟು ಅದಕ್ಕ ಅವ ಎಲ್ಲಿದ್ರು ಅವನಿಗೆ ಯೋಗಿ ಆದವಂಕ ಇವು ಯಾವ ಅಂಟುವುದಿಲ್ಲ ಅನ್ನೋ ಆತನ ನಿಶ್ಚಯವಾಗಿ ಹೇಳ್ಯಾರ. ಅದಕ್ಕೆ ಜ್ಞಾನಿಗೆ ಸಂಚಿತ ಕರ್ಮವು ಜನ್ಮಾಂತರಗಳನ್ನುಂಟು ಮಾಡಬಹುದೆಂದು ಸಂಶಯ ಮಾಡಿದ್ರ ಅದು ಜ್ಞಾನಾಗ್ನಿಯಿಂದ ದಹಿಸಿರುವುದ ಅಂತ ಹೇಳ್ಕೊಂಡು ಬಂದಾರ. 2ನೇ ನುಡಿಯಲ್ಲಿ ಹೇಳ್ಕೊಂಡು ಬಂದಾರ, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಸಾಕುರುತೆ ಯಥಾ ತುಲಮಗ್ನೌ ಪ್ರಾಂತು. ಅಂದ್ರೆ ಅಗ್ನಿಯಲ್ಲಿ ಅರಳೆಯು ಸುಟ್ಟು ಹೋಗುವಂತೆ ಜ್ಞಾನಿಯ ಸಂಚಿತ ಕರ್ಮವೆಲ್ಲ ಜ್ಞಾನಾಗ್ನಿಯಿಂದ ಏನೋ ಉಳಿಯದಂತೆ ದಹಿಸಿ ಹೋಗುವುದೆಂದು ಶ್ರುತಿ ಸ್ಮೃತಿಗಳು ಹೇಳುತ್ತವೆ. ಆದ್ದರಿಂದ ಸಂಚಿತ ಕರ್ಮದ ಮೂಲಕ ಅವನಿಗೆ ಜನ್ಮಾಂತರದ ಭಯವಿಲ್ಲ. ಈ ವಿಷಯದಲ್ಲಿ ಸಂಶಯ ಪಡುವ ಕಾರಣವೇ ಇಲ್ಲ ಅನ್ನುವಂತ ಮಾತನ್ನು ಹೇಳ್ಕೊಂಡು ಬಂದಾರ. ಅದರಂತೆ 3ನೇ ನುಡಿಯಲ್ಲಿ ಹೇಳ್ಕೊಂಡು ಬಂದಾರ, ಉರಿಯು ಕರ್ಪೂರವನ್ನು ಸುಡಲಾಗಿ
ಏನೂ ಅವಶೇಷವಾಗಿ ಹೇಗೆ ಉಳಿಯೋದಿಲ್ಲವೋ ಹಾಗೆ ಜ್ಞಾನಾಗ್ನಿಯಿಂದ ಸಂಚಿತ ಕರ್ಮವು ಸಮೂಲವಾಗಿ ನಾಶವಾಗುತ್ತದೆ. ಕಿಂಚಿತ್ತಾದರೂ ಜನ್ಮಾಂತರಕ್ಕೆ ಕಾರಣವಾಗಿ ಉಳಿಯುವುದಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬಂದಾರ. ಅದಕ್ಕ ಒಂದು ಕಡೆ ವಚನಕಾರರು ಹೇಳ್ತಾರ, ಬೆಟ್ಟ ಕರ್ಪೂರ ಬಂದರೂ ಬೊಟ್ಟಿಡಲು ಬೋದಿಲ್ಲ, ನೆಟ್ಟನ ಗುರುವಿನ ಉಪದೇಶದಿಂದ ಪಾಪ ಸುಟ್ಟು ಹೋಗುವುದು ಅಂತ ಹೇಳ್ಕೊತ ಬಂದಾರ ಸರ್ವಜ್ಞರು. ಅಲ್ಲೇ ಇನ್ನೊಂದು ಕಡೆ ಹೇಳ್ತಾರ, ಗುರುಪಾದ ಸೇವಿತ ದೊರಕೊಂಡಿತಾದಡೆ ಹಿರಿದಪ್ಪ ಪಾಪ ಹರಿಯುವುದು ಕರ್ಪೂರದ ಗಿರಿಯು ಸುಟ್ಟಂತೆ ಅನ್ನುವಂತ ವಚನದಲ್ಲಿ ಹೇಳಿದಂಗ ಇಲ್ಲಿ ಪಾಪ ಹೇಗಾಕದ ಅಂದ್ರ ಏನೂ ಉಳಿದಿಲ್ಲ, ಸುಟ್ಟು ಹೊಕ್ಕದ. ಅದಕ್ಕ ಹೇಳ್ಕೊಂಡು ಬಂದಾರ, ಉರಿಯು ಕರ್ಪೂರವನ್ನು ಸುಡಲಾಗಿ ಏನೂ ಅವಶೇಷವಾಗಿ ಹೇಗೆ ಉಳಿಯೋದಿಲ್ಲವೋ ಹಾಗೆ ಜ್ಞಾನಾಗ್ನಿಯಿಂದ ಸಂಚಿತ ಕರ್ಮವು ಸಮೂಲ ನಾಶವಾಗುತ್ತದೆ. ಕಿಂಚಿತ್ತಾದರೂ ಜನ್ಮಾಂತರಕ್ಕೆ ಕಾರಣವಾಗಿ ಉಳಿಯುವುದಿಲ್ಲ ಅನಿಸುತ್ತದೆ ಎಂಬುದನ್ನು ಶಾಸ್ತ್ರ ಪ್ರಮಾಣದಿಂದ ತಿಳಿಯಬೇಕಾಯಿತೇ ಹೊರತು ಅನುಭವದಿಂದ ಕಂಡು ಬರುವುದಿಲ್ಲವೆಂದು ವಿಚಾರ ಮಾಡಿದರೆ ಸಂಶಯ ಪಟ್ರ ಯೋಗಿಯ ಅನುಭವಕ್ಕೆ ಬರುತ್ತದೆಂದು ಉತ್ತರವನ್ನು ಕೊಡುತ್ತಾರ. ಯೋಗಿ ಆದವಾಗ ಅದು ಅನುಭವನೇ ಆಗಿರ್ತದ ಅನ್ನೋ ಮಾತನ್ನು ಹೇಳ್ಕೊತ ಬಂದಾರ. ಹೇಗಾಗ್ತದ ಅನ್ನೋದು 4ನೇ ನುಡಿಯಲ್ಲಿ ಹೇಳ್ಕೊತ ಬಂದಾರ. ಜ್ಞಾನ ಯೋಗಿಯು ಈ ಪ್ರತ್ಯಕ್ಷವಾಗಿ ಪ್ರತೀತಿಯಾಗುವ ದ್ವೈತ ರೂಪ ಕಾರಣವನ್ನು ಅದ್ವೈತ ಅಗ್ನಿಯಿಂದ ಸುಟ್ಟು ಬೂದಿಯಾಗಿ ಮಾಡುವನು. ಹೇಗ್ ಮಾಡ್ತಾನ? ಪ್ರತ್ಯಕ್ಷವಾಗಿ ಪ್ರತೀತಿಯಾಗುವ ತೋರುವಂತ ದ್ವೈತ ರೂಪ ಕಾರಣವನ್ನು ಅದ್ವೈತವೆಂಬ ಅಗ್ನಿಯಿಂದ ಸುಟ್ಟು ಬೂದಿ ಮಾಡುವನು. ಅಂದರೆ ಅವನ ದೃಷ್ಟಿಯಲ್ಲಿ ದ್ವೈತ ಪ್ರಪಂಚವು ನಿದ್ರಿತನಂತೆ ಕಾಣುವುದೇ ಇಲ್ಲ. ಅದು ಯಾವಾಗ ಕಾಣ್ತದ ಅಂದ್ರೆ ಎಚ್ಚರ ಆದಾಗ ಕಾಣಿಸ್ತದ, ಕನಸಿನಲ್ಲಿ ತೋರ್ತದ, ಹೊರತಾಗಿ ನಿದ್ರಿತನಾದವಾಗ ಕಾಣೋದೇ ಇಲ್ಲಲ್ಲ. ಹಂಗ ಇದು ಆಗ್ಲಿಕ್ಕ ಮಾಡಲಿಕ್ಕೆ ಬರ್ತದ, ಅದು ಯಾರಿಗೆ? ಜ್ಞಾನ ಯೋಗಿಗೆ ಅಂತ ಹೇಳ್ಕೊತ ಬಂದಾರ. ಹಾಗೆ ಯಾ ನಿಶಾ ಸರ್ವಭೂತಾನ ಎಂದು ಗೀತೆಯಲ್ಲಿ ಅಜ್ಞಾನಿಗಳು ಅದ್ವೈತವನ್ನರಿಯರು, ಜ್ಞಾನಿಯು ದ್ವೈತವನ್ನರಿಯನೆಂದು ಹೇಳಿದೆ. ಆದ್ದರಿಂದ ನೀನು ಹೇಳಿದ ಮಾತು ನಿಜವೆಂದು ನಂಬು, ಈ ವಿಷಯದಲ್ಲಿ ಸಂಶಯ ಬೇಡ, ಯಾಕಂದ್ರೆ ಅನುಭವ ಸಿದ್ಧವಾದ ಮಾತಾಗಿರ್ತದ ಅಂತ ಹೇಳ್ಕೊತ ಬಂದರು. ಯೋಗಿಯು ಸಂಚಿತ ಕರ್ಮವನ್ನು ಸುಟ್ಟರೂ ಭಾವಿ ಪುಣ್ಯ ಪಾಪಗಳು ಅವನಿಂದ ಅವಶ್ಯ ಮಾಡಲ್ಪಡುತ್ತವೆ. ಅವುಗಳಿಂದ ಅವನಿಗೆ ಜನ್ಮ ಉಂಟೆಂದು ಸಂಶಯ ಮಾಡಿದ್ರ ಆ ಆಗಾಮಿ ಪುಣ್ಯ ಪಾಪಗಳು ಜ್ಞಾನಾಗ್ನಿಯನ್ನು ಸ್ತುತಿಸಿ ನಿಂದಿಸಿದವರಿಗೆ ಹೋಗುತ್ತವೆ. ಆದ್ದರಿಂದ ಅವುಗಳಿಂದ ಅವನಿಗೆ ಜನ್ಮವಿಲ್ಲ ಅನ್ನೋ ಮಾತನ್ನ ಈ 4 ನುಡಿಗಳ ಮುಖಾಂತರ ಶಂಕರಣ ಗುರುಗಳು ಹೇಳ್ಕೊಂಡು ಬಂದ್ರು. ಅಲ್ಲಿ ಒಂದು ದೃಷ್ಟಾಂತವನ್ನು ಹೇಳಿದ್ರು. ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮನು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಸೂರ್ಯೋದಯದಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ಇವತ್ತು ಬಿಟ್ಟಂತ ಬ್ರಹ್ಮಾಸ್ತ್ರದಿಂದ ಈ ರಥ ಕುದುರೆ ಅರ್ಜುನನಿಗೂ ಭಕ್ತನಾದ ಅರ್ಜುನನಿಗೂ ಏನೂ ಆಗಬಾರದು ಅಂತ ಸಂಕಲ್ಪ ಮಾಡಿ ಯುದ್ಧ ಮುಗಿದು ಸೂರ್ಯಾಸ್ತ ಆಗುವವರೆಗೂ ಏನೂ ಆಗದೆ ಸೂರ್ಯಾಸ್ತ ಆದ ಮೇಲೆ ತನ್ನ ಕಾರ್ಯವನ್ನು ಮಾಡಲಿ ಅಂತ ಸಂಕಲ್ಪ ಮಾಡಿರ್ತಾರ. ಆ ಪ್ರಕಾರ ಆ ಮಧ್ಯದಲ್ಲಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿರ್ತಾರ. ಬಿಟ್ಟಾಗ ಆ ಬಾಣ ಬಂದು ತಾಕಿದ್ರು ಅಲ್ಲಿ ಯಾವುದು ಅರ್ಜುನನಿಗೂ ರಥಕ್ಕೂ ಕುದುರೆಗೂ ಏನೂ ಆಗದಂತ ಸ್ಥಿತಿ ಆದಾಗ ಆ ಶ್ರೀಕೃಷ್ಣ ಪರಮಾತ್ಮನ ಸಂಕಲ್ಪದಂತೆ ಅದು ಏನೂ ಆಗದೆ ಇದ್ದು ಸಾಯಂಕಾಲವಾದಾಗ ಯುದ್ಧ ಮುಗಿಸಿ ಮನೆಗೆ ಬಂದಾಗ ಅರ್ಜುನನಿಗೆ ನೀನು ಕೆಳಗಿಳಿ ಅಂತ ಹೇಳಿದಾಗ ನೀನೇ ಮೊದಲಿಳಿ ಅಂತ ಅರ್ಜುನ ಅಂದಾಗ, ಇಲ್ಲ ನೀನು ಇಳಿ ಆಮೇಲೆ ನಾನು ಇಳಿಯುತ್ತೇನೆ ಅಂತೇಳಿ ಒತ್ತಾಸೆಯಿಂದ ಅರ್ಜುನನನ್ನು ಕೆಳಗಿಳಿಸಿ ತಾನೂ ಇಳಿದ ನಿಂತ ಕ್ಷಣದಲ್ಲೇ ಆ ರಥ ಕುದುರೆಗಳು ಸುಟ್ಟು ಭಸ್ಮವಾಗಿ ಹೋಗಿಬಿಡ್ತಾವ. ಯಾಕಂದ್ರ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅಂತ ಸಂಕಲ್ಪ ಶಕ್ತಿ ಇತ್ತು. ಅದಕ್ಕಾಗಿ ಆ ಮಹಾಭಾರತ ಯುದ್ಧದಲ್ಲಿ ಆ ಕಾರ್ಯ ನಡೆದು ಹೋಯ್ತು. ಹಾಗೇನೆ ಈ ಪರಮಾಣು ಬೋಧೆ ಈ ಗ್ರಂಥವನ್ನು ಪ್ರಾರಂಭ ಮಾಡುವ ಸಮಯದಲ್ಲಿ ಇದನ್ನ ನಿರ್ವಿಘ್ನವಾಗಿ ನಡೆದುಕೊಂಡು ಹೋಗ್ಬೇಕು. ಇದರಲ್ಲಿ ತಪ್ಪದೇ ಎಲ್ಲರೂ ಪ್ರವೇಶವಾಗಬೇಕು. ಪ್ರವೇಶವಾದ ಎಲ್ಲರಿಗೂ ಈ ಪರಮಾನುಭವ ಬೋಧೆ ನಿಶ್ಚಯವಾಗಿ ತಿಳಿದು
ಆ ಜ್ಞಾನ ಪರಮಾತ್ಮನ್ನ ನಮ್ಮ ಗುರುಗಳಾದ ಶಂಕರಣ್ಣರು ಸಂಕಲ್ಪ ಮಾಡ್ಕೊಂಡು ಬಂದಾರ. ಅದರಂತೆ ನಾಳೆ 11ನೇ ಕಾರ್ಯಕ್ರಮಕ್ಕೆ ಬಾಗೇವಾಡಿಯಲ್ಲಿ ಇದರ ಮುಕ್ತಾಯ ಸಮಾರಂಭದ ಅದಕ್ಕೆ ಎಲ್ಲ ಶರಣೆಯರನ್ನು ಆಹ್ವಾನಿಸಲಾಗಿದೆ. ಅದಕ್ಕಾಗಿ ಅಲ್ಲಿಯವರೆಗೂ ಎಲ್ಲರೂ ಇದ್ದು ಇದನ್ನು ಪರಮಾನುಭವ ಬೋಧೆಯನ್ನು ಕೇಳಿದ್ದಾದ್ರೆ ಎಲ್ಲರೂ ಜೀವನದಿಂದ ಮುಕ್ತರಾಗಲಿಕ್ಕೆ ಬರ್ತದೆ ಅನ್ನುವಂತ ಆ ಸಂಕಲ್ಪ ಶಕ್ತಿಯು ಈಡೇರಿ ನಮ್ಮೆಲ್ಲರನ್ನೂ ಆ ಸ್ಥಿತಿಗೆ ಕರೆದುಕೊಂಡು ಹೋಗಲಿ ಅಂತ ನನ್ನ ಅನಿಸಿಕೆ ಇದೆ. ಅದರಂತೆ